ಮನುಷ್ಯನಿಗೆ ದೇವರ ನೆನಪು ಯಾವಾಗ ಆಗ್ತೈತ್ರಿ? ಸಂಕಟ ಬಂದ ವೆಂಕಟರಮಣ. ಹೌದೌದು. ಯಾವಾಗ ತ್ರಾಸ ಬರ್ತೈತೋ, ಯಾವಾಗ ಕಷ್ಟಗಳು ಬರ್ತಾವೋ, ಯಾವಾಗ ತೊಂದರೆ ಅನಿಸ್ತೈತೋ ಆವಾಗಲೇ ದೇವ್ರ ನೆನಪು. ಎಲ್ಲ ಕಷ್ಟಗಳು ಬರಬೇಕು, ಎಲ್ಲ ತೊಂದರೆಗಳು ಬರಬೇಕು, ಎಲ್ಲ ತ್ರಾಸಗಳು ಬರಬೇಕು. ಮನೆಯೊಳಗೆ ಮಕ್ಕಳು ಬೆಳೆದು ದೊಡ್ಡವರಾಗಬಾರ್ದು. ಯಾಕ್ರಿ? ಮನೆಯೊಳಗೆ ಮಕ್ಕಳು ಬೆಳೆದು ದೊಡ್ಡವರಾದಾಗ ಆತಂಕ ಶುರುವಾಕೈತಿ, ಅಂಜಿಕೆ ಶುರು, ಚಿಂತೆ ಶುರುವಾಕೈತಿ. ಅದರೊಳಗೆ ಗಂಡು ಮಗನಿಗಿಂತ ಹೆಣ್ಣು ಮಗಳು ಏನಾದರೂ ಬೆಳೆದು ದೊಡ್ಡಾಕಿ ಆದ್ಲಂದ್ರೆ ತಂದೆಗಿಂತ ಹೆಚ್ಚು ತಾಯಿಗೆ ಆತಂಕ ಶುರುವಾಕೈತಿ. ಮಗಳು ವಯಸ್ಸಿಗೆ ಬಂದಿರತಕ್ಕಂಥ ಮಗಳು, ಕಲ್ತಿರ್ತಕ್ಕಂಥ ಮಗಳು, ಇನ್ನೂ ಮದುವೆ ಆಗದಿರ್ತಕ್ಕಂಥ ಮಗಳು, ಚಂದನ ಮಗಳು ಏನೋ ಕೆಲಸದ ಮೇಲೆ ಒಂದಿಟ್ಟು ಹೊರಗಡೆ ಹೋಗಿ ಮನೆಗೆ ಬರೋದು ಒಂದು ಚೂರು ಲೇಟ್ ಆತಂತಂದ್ರೆ ಮನೆಯೊಳಗೆ ತಾಯಿ ಗರ್ಮ್ ಆಗಿ ಎಲ್ಲ ಹೋಗಿದ್ದೆ ಮುಂಡೆ ಅಂತಾರೆ. ಮಗಳಿಗೆ ಮದುವೆ ಮಾಡಲಾರ್ದೇನೆ ಮುಂಡೆನ ಮಾಡ್ತಾರೆ. ತಪ್ಪು ತಾಯಿದಲ್ಲ ರೀ. ಹತಾಶೆ, ಚಿಂತೆ. ಎಲ್ಲಿ ಹೊರಗಡೆ ಹೋಗಿರ್ತಕ್ಕಂಥ ಮಗಳು ಯಾವ ದುರ್ಯೋಧನ ಕೈ ಸಿಗ್ತಾಳೋ, ಯಾವ ದುಶ್ಯಾಸನ ಕೈ ಸಿಗ್ತಾಳೋ, ಯಾವ ಕೀಚಕನ ಕೈ ಸಿಗ್ತಾಳೋ, ಯಾವ ರಾವಣನ ಕೈ ಪಾಪ ತಾಯಿಗೆ ಹೆದರಿಕೆ. ಇವತ್ತಿನ ದಿನಮಾನದಲ್ಲಿ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳನ್ನ ಹೋಗಿ ಸುಳ್ರಿ, ಕೂಸ್ಕೊಳ್ರಿ. 2 ವರ್ಷ 3 ವರ್ಷ ಮಕ್ಕಳು ಬಿಡಂಗಿಲ್ಲ. ಕೆಲವು ದಿವಸಗಳ ಹಿಂದೆ ನೀವು ನೋಡಿರೋ ಗೊತ್ತಿಲ್ಲ, ಒಂದು ಸುದ್ದಿ ಬಂದಿತ್ತು. ನಾ ಮನುಷ್ಯನ ಹುಡುಕಾಡಕತ್ತೇನೆ ರೀ. ಅವ ಎಲ್ಲರೇ ಸಿಕ್ಕಂತಂದ್ರೆ ಅವನೊಂದು 100 ಅಡಿ ಕಟೌಟ್ ಮಾಡಿ ಬೆಂಗಳೂರಿನ ವಿಧಾನಸೌಧದ ಗೋಪುರದ ಮೇಲೆ ಹಚ್ಬೇಕಂದ. ಆ ಮನುಷ್ಯ ಮಾಡಿದ ಘನಂದಾರಿ ಕೆಲಸ ಏನಂದ್ರಿ ನೀವು? 90 ವರ್ಷದ ಮುದುಕಿನ ರೇಪ್ ಮಾಡಿದದು. ಇದಕ್ಕಿಂತ ಗಂಡಸ್ತಾನ ಬೇಕಾ? ಇಂಥವ್ರು ಎಲ್ಲರೇ ನಿಮ್ಮ ನಡಬರ್ಕ್ ಸಿಕ್ಕರೆ ಅವರಿಗೆ ಕಾಯ್ದೆ ಕಾನೂನು ಉಪಯೋಗ ಆಗೋದಿಲ್ಲ. ಇಲ್ಲ ಬಿಡ್ರಿ, ಕಸಕ್ಕೆ ಕತ್ತರಿಸಿ ಬಿಸಾಕಿ ಬಿಡ್ಬೇಕಂತ. ಅದು ಆಗಂಗಿಲ್ಲ ಬಿಡ್ರಿ. ಯಾಕಂತಂದ್ರೆ ನಾವು ಅವರ ಹೀಗಾಗಿ ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳು ಮನೆಯೊಳಗೆ ಏನು ಆತಂಕ ಸೃಷ್ಟಿ ಮಾಡ್ತಾವ್ರು ಅನ್ನೋದನ್ನು ನನ್ನ ಮಗಳು ಹೇಳ್ತಾಳೆ ರೀ. ಇದನ್ನು ಉತ್ತರ ಕರ್ನಾಟಕದ ಭಾಳ ಒಳ್ಳೆಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀರಾಮ್ ಹಿಟ್ಟನ್ ಅವರು ಬರೆದಿರ್ತಕ್ಕಂಥ ಒಂದು ಗೀತೆ. ಒಗತಾನ ಬಂದಿಲ್ಲ, ಮಗಳಿಗೆ ಮದುವಿಲ್ಲ, ಹಗಲೆಲ್ಲ ಕಟಿತೈತಿ ಮನದಾಗ. ಅದೇನು ಮನಸ್ಸಿನಾಗ ಕಟ್ಟಿ ಹಾಕತೈತಿ. ಭಾಳ ಸುಂದರವಾಗಿರ್ತಕ್ಕಂಥ ಗೀತೆ. ಈ ಹಾಡನ್ನು ನೋಡೋದ್ರಕ್ಕಿಂತ ಪೈಲೆ ಕೊಟ್ಟ ಮಾತಿನಂಗೆ ನಡಿಬೇಕಲ್ರಿ. ಇದು ಗೊಳಸೂರು ಇಲ್ಲಿದಲ್ರಿ. ಇದು ನಮ್ಮ ಬೆಂಗಳೂರಿನಾಗ ಒಂದು ದೊಡ್ಡ ರೋಗ ಬಂದೈತಿ ರೀ, ಗೊಳಸಾರ. ಗಳರ್ಗಿ ಏನದಿರಿ ಇಲ್ಲಿ ಪಾಪಿ ಏನು ಹೆಂಗೆ ಗೊತ್ತಾಗ್ತೈತೆ? ಹಾಂ, ನಮ್ಮ ಬೆಂಗಳೂರಿನೊಳಗೆ ಒಂದು ದೊಡ್ಡ ರೋಗ ಬಂದೈತಿ. ಅದೇನು ರೋಗ ಅಂತಂದ್ರೆ ಕನ್ನಡ ಕಲೀರಿ ಅಂತೇಳಿ ಕನ್ನಡದ ಮೇಲೆ ತೊಡೆ ಮಂದಿ ಊಟ ಮಾಡ್ತಾರೆ ಅಂದ್ರು ಅಷ್ಟೇ, ಲೂಟಿ ಮಾಡ್ತಾರೆ ಅಂದ್ರು ಅಷ್ಟೇ. ಅವ್ರು ಬೇರೆಯವ್ರಿಗೆ ನೀವು ಕನ್ನಡ ಕಲೀರಿ ಅಂಥೇಳಿ ತಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾರೆ ರೀ. ಅದಕ್ಕೊಂದಿಟ್ಟು ಬೇಸರಾಗಿ ಅವ್ರಿಗೆ ಒಂದಿಟ್ಟು ಬಿಸಿ ತಗಲಿ ಅಂತ ಹೇಳಿ ನಾವೊಂದು ಜೋಕ್ ಹೇಳ್ತೀನಿ ರೀ. ಅದೇನು ಜೋಕ್ ಅಂತಂದ್ರೆ, ನಮ್ಮ ಸಿದ್ದಣ್ಣ ಭಾಳ ಚಿಕ್ಕವನಿದ್ದ, ಭಾಳ ಸಣ್ಣವಿದ್ರಿ. ಹೌದು, ಗಣಗಾಪುರ ಭಾಳ ಸಣ್ಣವಿದ್ದ. ಮನೆ ಹೊರಗೆ ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ದ, ಕ್ರಿಕೆಟ್. ಅವ್ರವ್ವ ದೇವಸ್ಥಾನಕ್ಕೆ ಹೋಗಿದ್ರು. ಇಲ್ಲಿ ರೀ ಸ್ವಾಮಿ ಸಮರ್ಥಂದಿ ಗುಡಿಗೆ ಹೋಗಿದ್ರು. ಇಲ್ಲಿ ಇಲ್ಲಿಂದ ಅಲ್ಲಿ ಕರೆಕ್ಟ್. ಸಮರ್ಥನ ಗುಡಿಗೆ ಹೋಗಿದ್ರು ಇವ್ರು. ಅವರೇ ಮುಂಜಾನೆ ಹೋಗಿದ್ರು, ಒಂದಿಟ್ಟು ಲೇಟ್ ಮಾಡಿ ಬಂದರು. ನೀವು ಇನ್ನೂ ಆಟ ಆಡ್ಕೊತ ನಿಂತಿದ್ದ. ಅವ್ರು ನೋಡಿದ, ಅವು ಗಂಜಿಗೆ ಕೊತ್ತು. ಯಾಕೋ ಏನಾಯ್ತು ಅಂದರು. ಏನಿಲ್ಲವಾ, ನೀ ಏನು ಸ್ವಾಮಿ ಸಮರ್ಥಕ್ಕೆ ಹೋಗಿದ್ದಲ್ಲ, ನೀನು ವಾಪಸ್ ಮನೆಗೆ ಬರೋದ್ರೊಳಗಾಗಿ ಅಪ್ಪ ಮಗ್ಲ ಮನೆ ಮಾನವ ಆಂಟಿ ಕೂಡ ಪಟ್ಟ ಹೇಳಿ ಅವು ಬಾಯ ಹಿಡಿದು, ನಿಮ್ಮಪ್ಪದ ನಾನು ಇಲ್ಲ, ಕೆಲ್ಸಕ್ಕೆ ಹೋದ ಮತ್ತು ಇವಾಗ ಕೇಳ್ತೀವ ಬೇಡ, ಅಪ್ಪ ಬರಲಿ ಅವಾಗ ಒಂದು ಕೈ ನೋಡ್ಬೇಕಂತ. ಅಪ್ಪ ಬಂತ್ರಿ ಸಾಯಂಕಾಲ, ಸುಸ್ತಾಗಿ ಒಳಗಿನ್ನು ಕಾಲಿಟ್ಟಿಲ್ಲ. ಸಿದ್ದಣ್ಣ ಬಾ ಅಪ್ಪ ಇಲ್ಲಿ ಅಂದ್ರೆ ಅಪ್ಪ ಬಂದಾರ ಬರಲಿ ಬಿಡು. ಅಪ್ಪನ ಬಗ್ಗೆ ಓ
ಏನಿಲ್ಲವಾ ಬೆಳಗ್ಗೆ ಬೆಳಗ್ಗೆ ನೀ ಏನು ಅಕ್ಕಲಕೋಟಕ್ಕೆ ಸ್ವಾಮಿ ಸಮರ್ಥನ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ನೀನು ವಾಪಸ್ ಮನೆಗೆ ಬರೋದ್ರೊಳಗಾಗಿ ಅಪ್ಪ ಮಗ್ಗನ ಮನೆ ಮಾನವ ಆಂಟಿ ಕೂಡ ನೀ ಏನು ಮೊನ್ನೆ ಈಚೆ ಕಡೆ ಮನೆ ಈರಣ್ಣ ಅಂಕಲ್ ಕೂಡ ಮಾಡಾಕತ್ತಿದ್ಲ ಅದನ್ನು ಮಾಡಾಕತ್ತಿದ್ದ. ಇಷ್ಟೇ ಇದ್ರ ತಾತ್ಪರ್ಯ. ನಾವು ಬೇರೆಯವ್ರಿಗೆ ಉಪದೇಶ ಮಾಡುವಾಗ ನಾವು ಎಷ್ಟರ ಮಟ್ಟಿಗೆ ಸಾಚ ಆದೆವು, ಬೇರೆಯವ್ರಿಗೆ ಹೇಳಕ್ಕೆ ಲಾಯಕ್ ಅದೀವೋ ಇಲ್ಲೋ ಅಂತ ಹೇಳಿ ವಿಚಾರ ಮಾಡಿ ಬುದ್ಧಿವಾದ ಹೇಳಬೇಕು. ಬೆಳೆದು ನಿಂತಿರ್ತಕ್ಕಂಥ ಮಗಳು ಮನೆಯೊಳಗೆ ಏನು ಆತಂಕ ಸೃಷ್ಟಿ ಮಾಡ್ಯಾಳ ಅಂತಕ್ಕಂಥ ಗೀತೆಯನ್ನು ರೋಹಿಣಿ ಹೊಸಕೋಟೆ ನನ್ನ ಮಗಳು ಹೇಳ್ತಾಳೆ.